ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಇರಾನ್ ಅಮೆರಿಕ ನಡುವೆ ಶಾಂತಿ ಮತ್ತು ಒಪ್ಪಂದದ ಬಗ್ಗೆ ಮಾತುಕತೆ ನಡೀತಾ ಇದ್ರೆ, ಮತ್ತೊಂದು ಕಡೆ ನಿರಂತರ ದಾಳಿ ನಡೀತಾ ಇದೆ. ಇದರಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಇನ್ನಷ್ಟು ತೀವ್ರವಾಗಿದೆ. ಇರಾನ್ನ ದೊಡ್ಡ ನಗರ ಎಸ್ಫಹಾನ್ನಲ್ಲಿ ಕ್ಷಿಪಣಿ ದಾಳಿ. ಭೀಕರ ದಾಳಿಗೆ ಮುಗಿಲೆತ್ತರಕ್ಕೆ ಚಿಮ್ಮಿದ ಬೆಂಕಿಯ ಜ್ವಾಲೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಪರಿಸ್ಥಿತಿ ತೀವ್ರಗೊಂಡಿದೆ. ಅಮೆರಿಕ ಕದನ ವಿರಾಮ ಘೋಷಿಸಿದ್ರೂ ಇರಾನ್ ಮಾತ್ರ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದೆ. ಆಗಿದ್ದಾಗ್ಲಿ ಅಂತ ಯುದ್ಧಕ್ಕೆ ನಿಂತಿದೆ. ಇದರಿಂದ ರೊಚ್ಚಿಗೆದ್ದಿರೋ ಅಮೆರಿಕ ಕೂಡ ಕದನ ವಿರಾಮ ಉಲ್ಲಂಘಿಸಿ ದಾಳಿ ನಡೆಸಿದೆ. ಇರಾನ್ನ ಇಸ್ಫಹಾನ್ನಲ್ಲಿ ಇಸ್ರೇಲ್ ಅಮೆರಿಕ ದಾಳಿ ನಡೆಸಿದ್ದು 2.3 ಮಿಲಿಯನ್ ಜನಸಂಖ್ಯೆ ಹೊಂದಿರುವ ಮತ್ತು ಬದ್ರ್ ಮಿಲಿಟರಿ ವಾಯುನೆಲೆ ಮೇಲೆ ದಾಳಿ ನಡೆಸಿದೆ. ಇರಾನ್ನ ಇಸ್ಫಹಾನ್ ನಗರದಲ್ಲಿರುವ ಪ್ರಮುಖ ಶಸ್ತ್ರಾಸ್ತ್ರ ಡಿಪೋ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ನಡೆಸಿದೆ. ಇಸ್ಫಹಾನ್ನಲ್ಲಿರೋ ಮದ್ದುಗುಂಡು ಡಿಪೋವನ್ನ 2,000 ಪೌಂಡ್ ಅಂದರೆ ಸುಮಾರು 907 ಕೆಜಿ ತೂಕದ ಬಂಕರ್ ಬಸ್ಟರ್ ಬಾಂಬ್ನಿಂದ ಅಮೆರಿಕದ ಪಡೆ ದಾಳಿ ನಡೆಸಿದೆ. ದಾಳಿಗೆ ಬಂಕರ್ ಬಸ್ಟರ್ಗಳು ಅಥವಾ ಪೆನೆಟ್ರೇಟರ್ ಮದ್ದುಗುಂಡುಗಳನ್ನು ಬಳಸಲಾಗಿದೆ. ಇಸ್ಫಹಾನ್ ನಗರದಲ್ಲಿ ಸಂಭವಿಸಿದ ಬೃಹತ್ ಸ್ಫೋಟದ ವಿಡಿಯೋವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಿದ್ದಾರೆ. ಈ ಭೀಕರ ದಾಳಿಗೆ ಬೆಂಕಿ ಜ್ವಾಲೆ ಮುಗಿಲೆತ್ತರಕ್ಕೆ ಚಿಮ್ಮಿದೆ. ಇಸ್ಫಹಾನ್ ಮೇಲಿನ ದಾಳಿ ಬೆನ್ನಲ್ಲೇ ಇರಾನ್ ಪ್ರತಿದಾಳಿ. ಇಸ್ರೇಲ್ನ ಟೆಲ್ ಅವೀವ್ ಜೆರುಸಲೆಂ ಮೇಲೆ ಅಟ್ಯಾಕ್. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ಬೆನ್ನಲ್ಲೇ ಇರಾನ್ ಕೂಡ ಪ್ರತಿಕಾರದ ದಾಳಿ ನಡೆಸಿದೆ. ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕ ಸೇನಾ ನೆಲೆಗಳಾದ ಟೆಲ್ ಅವೀವ್ ಜೆರುಸಲೆಂ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಮಿಸೈಲ್ ದಾಳಿಗೆ ಇಸ್ರೇಲ್ನ ವಾಣಿಜ್ಯ ನಗರ ಟೆಲ್ ಅವೀವ್ನಲ್ಲಿ ಸ್ಮಶಾನದಂತಾಗಿದೆ. ರಕ್ಷಣಾ ತಂಡಗಳಿಂದ ಅವಶೇಷಗಳ ಅಡಿ ಶೋಧ ಕಾರ್ಯ ನಡೆಸಲಾಗ್ತಿದೆ. ಮಶಾದ್ ವಿಮಾನ ನಿಲ್ದಾಣದ ಮೇಲೆ ಅಮೆರಿಕ ದಾಳಿ. ಭಾರತಕ್ಕೆ ಬರಬೇಕಾಗಿದ್ದ ವಿಮಾನಕ್ಕೆ ಸಂಪೂರ್ಣ ಧ್ವಂಸ. ಇರಾನ್ನ ಮಶಾದ್ ವಿಮಾನ ನಿಲ್ದಾಣದಲ್ಲಿ ಮಹಾನ್ ಏರ್ ವಿಮಾನವು ಅಮೆರಿಕದ ವೈಮಾನಿಕ ದಾಳಿಯಿಂದ ಹಾನಿಗೊಳಗಾಗಿದೆ. ಪರಿಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಲು ಈ ವಿಮಾನ ದೆಹಲಿಗೆ ಬರಬೇಕಿತ್ತು. ಏಪ್ರಿಲ್ 1ರಂದು ಬೆಳಗ್ಗೆ 4 ಗಂಟೆಗೆ ವಿಮಾನ ಆಗಮಿಸಬೇಕಾಗಿತ್ತು. ಆದರೆ ಈ ದಾಳಿಗೆ ಮಹಾನ್ ಏರ್ ವಿಮಾನಕ್ಕೆ ಹಾನಿಯಾಗಿದೆ. ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಕುಡ್ಸ್ ಫೋರ್ಸ್ ಬಳಸ್ತಾ ಇತ್ತು. ಉಕ್ರೇನ್ ಯುದ್ಧಕ್ಕಾಗಿ ರಷ್ಯಾಕ್ಕೆ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಇರಾನ್ ಏರ್ ಮತ್ತು ಮಹಾನ್ ಏರ್ನಂತಹ ವಾಣಿಜ್ಯ ವಿಮಾನಗಳನ್ನು ಬಳಸಲಾಗ್ತಾ ಇತ್ತು ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇರಾನ್ ಯುದ್ಧದಿಂದ ಅಮೆರಿಕಕ್ಕೆ ಆರ್ಥಿಕ ಸಂಕಷ್ಟ. ಯುದ್ಧ ವೆಚ್ಚ ಭರಿಸುವಂತೆ ಗಲ್ಫ್ ರಾಷ್ಟ್ರಗಳಿಗೆ ಕರೆ. ಇನ್ನು ಈ ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಅಮೆರಿಕಾಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದರಿಂದ ಯುದ್ಧದ ವೆಚ್ಚ ಭರಿಸುವಂತೆ ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕ ಹೇಳಿದೆ. ಈ ಬಗ್ಗೆ ಟ್ರಂಪ್ ವಕ್ತಾರೆ ಹಾಗೂ ಅಮೆರಿಕ ಶ್ವೇತಭವನ ಕಾರ್ಯದರ್ಶಿ ಕ್ಯಾರೋಲಿನ್ ಮಾತನಾಡಿದ್ದು, 1990ರ ಗಲ್ಫ್ ಯುದ್ಧಕ್ಕೆ ಅಮೆರಿಕ ಆರ್ಥಿಕ ನೆರವು ನೀಡಿತ್ತು. ಈಗ ಅರಬ್ ರಾಷ್ಟ್ರಗಳು ಅಮೆರಿಕಾಗೆ ನೆರವು ನೀಡಬೇಕು ಅಂತ ಹೇಳಿದೆ. ಇರಾನ್ ಅಮೆರಿಕ ಸಂಘರ್ಷ ದಿನೇ ದಿನೇ ತೀವ್ರಗೊಳ್ತಾ ಇದ್ದು, ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರೋದ್ರಿಂದ ವಿಶ್ವದ ಗಮನ ಈ ಪ್ರದೇಶದತ್ತಲೇ ಕೇಂದ್ರೀಕರಿಸಿದೆ.